ನಮಸ್ತೆ ಸ್ನೇಹಿತರೆ, ವಾಮನ ಟ್ರೂತ್ ಕನ್ನಡ ಯೂಟ್ಯೂಬ್ ಚಾನೆಲ್ ನ ತಿರುಪತಿಯ ವಿಗ್ರಹದ ಕಾಂಟ್ರವರ್ಸಿಯ ಕುರಿತಾದ ಎರಡನೆಯ ಸ್ಪೆಷಲ್ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ. ಸ್ನೇಹಿತರೆ, ತಿರುಪತಿಯಲ್ಲಿರುವ ಗರ್ಭಗುಡಿಯ ವಿಗ್ರಹನ ಮೂಲ ವಿರಾಟ್ ಮೂರ್ತಿ ಅಂತ ಕರೀತಾರೆ. ಈ ವಿಗ್ರಹದ ಲಕ್ಷಣವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಇದು ಬುದ್ಧನ ವಿಗ್ರಹ ಅಲ್ಲ, ಶ್ರೀನಿವಾಸನ ವಿಗ್ರಹ ಅಂತ ನಮ್ಮಂತಹ ಸಾಮಾನ್ಯ ಜನರು ಕೂಡ ಸ್ಪಷ್ಟವಾಗಿ ಹೇಳ್ಬಹುದು. ಈ ವಿಡಿಯೋದಲ್ಲಿ ನಾನು ಮೂಲ ವಿಗ್ರಹದ ಲಕ್ಷಣದ ಆಧಾರದಲ್ಲಿ ಇದು ಬುದ್ಧನ ವಿಗ್ರಹ ಅಲ್ಲ, ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹ ಅಂತ ಪಾಯಿಂಟ್ ವೈಸ್ ದಾಖಲೆಗಳನ್ನು ಕೊಟ್ಟು ಪ್ರೂವ್ ಮಾಡ್ತಾ ಹೋಗ್ತೀನಿ. ಪಾಯಿಂಟ್ ನಂಬರ್ 1, ತಿರುಪತಿಯ ಮೂಲ ವಿಗ್ರಹದ ಹಣೆಯ ಮೇಲೆ ವೈಷ್ಣವ ತಿಲಕ ಅಥವಾ ನಾಮ ಇದೆ. ಸಾಂಪ್ರದಾಯಿಕವಾಗಿ ಆ ಪ್ರತಿಮೆಗೆ ಅಲಂಕಾರ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಕರ್ಪೂರದ ನಾಮಗಳನ್ನ ಹಣೆಗೆ ಹಾಕೋದ್ರಿಂದ ಈಗಾಗಲೇ ಮೂಲ ವಿಗ್ರಹದಲ್ಲಿ ಇರುವಂತ ವೈಷ್ಣವ ತಿಲಕ ಅಥವಾ ನಾಮ ಯಾರಿಗೂ ಕಾಣಿಸೋದಿಲ್ಲ. ಆದ್ರೆ ತಿರುಪತಿಯ ಮೂಲ ವಿಗ್ರಹಕ್ಕೆ ಅಭಿಷೇಕ ಮಾಡಬೇಕಾದ್ರೆ ಈ ರೀತಿಯ ವೈಷ್ಣವ ನಾಮವನ್ನ ಮೂಲ ವಿಗ್ರಹದ ಹಣೆಯ ಮೇಲೆ ನೋಡಬಹುದು. ಸ್ನೇಹಿತರೆ, ಬುದ್ಧನ ಯಾವುದೇ ಪುರಾತನ ಪ್ರತಿಮೆಯಲ್ಲಿ ಈ ರೀತಿಯ ವೈಷ್ಣವ ನಾಮ ಇರೋದಿಲ್ಲ. ಆದ್ರಿಂದ ಇದು ಬುದ್ಧನ ಪ್ರತಿಮೆ ಅಲ್ಲ, ಶ್ರೀನಿವಾಸನ ಪ್ರತಿಮೆ. ತಿರುಪತಿಯ ಮೂಲ ವಿಗ್ರಹದಲ್ಲಿ ಯಜ್ಞೋಪವೀತ ಅಂದ್ರೆ ಜನಿವಾರ ಇದೆ. ಇದು ನಾವು ಮುಖ್ಯವಾಗಿ ಗಮನಿಸಬೇಕಾದಂತ ಅಂಶ. ವಿಶ್ವದಲ್ಲಿರುವ ಯಾವುದೇ ಪುರಾತನ ಬುದ್ಧನ ಪ್ರತಿಮೆಯಲ್ಲಿ ಈ ರೀತಿಯ ಜನಿವಾರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಮೂಲ ಪ್ರತಿಮೆಗೆ ಅಲಂಕಾರ ಮಾಡಬೇಕಾದ್ರೆ ಸ್ವರ್ಣ ಯಜ್ಞೋಪವೀತ ಅಂದ್ರೆ ಚಿನ್ನದ ಜನಿವಾರವನ್ನ ಹಾಕೋದ್ರಿಂದ ಇದು ಭಕ್ತರಿಗೆ ನೇರವಾಗಿ ಕಾಣಿಸೋದಿಲ್ಲ. ಪ್ರತಿಮೆಗೆ ಅಭಿಷೇಕ ನಡೆಯುವಂತ ಸಂದರ್ಭದಲ್ಲಿ ಮೂಲ ಪ್ರತಿಮೆಯಲ್ಲಿರುವ ಜನಿವಾರವನ್ನ ನಾವೆಲ್ಲ ನೋಡಬಹುದು. ಈ ಜನಿವಾರವೇ ಸಾಕ್ಷಿ ಇದು ಬುದ್ಧನ ಪ್ರತಿಮೆ ಅಲ್ಲ, ನಮ್ಮ ಶ್ರೀನಿವಾಸನ ಪ್ರತಿಮೆ ಅಂತ ಹೇಳೋದಿಕ್ಕೆ. ತಿರುಪತಿಯ ಮೂಲ ವಿಗ್ರಹದಲ್ಲಿ ಮುಖ್ಯವಾಗಿ ಕಿರೀಟ ಮತ್ತು ಆಭರಣಗಳಿವೆ. ಬುದ್ಧನ ಕೆಲವು ಪ್ರತಿಮೆಗಳಲ್ಲಿ ಆಭರಣ ಇದ್ರೂ ಕೂಡ ಈ ರೀತಿಯ ವೈವಿಧ್ಯಮಯ ಆಭರಣಗಳನ್ನ ಬುದ್ಧನ ಪ್ರತಿಮೆ ಹೊಂದಿರೋದಿಲ್ಲ. ಆದ್ರಿಂದ ಇದು ಬುದ್ಧನ ಪ್ರತಿಮೆ ಅಲ್ಲ, ಶ್ರೀನಿವಾಸ ದೇವರ ಪ್ರತಿಮೆ. ಸ್ನೇಹಿತರೆ, ಮೂಲ ವಿಗ್ರಹದ ಹಣೆಯ ಮೇಲಿರುವಂತಹ ವೈಷ್ಣವ ನಾಮ, ಎದೆಯ ಬಲಭಾಗದಲ್ಲಿ ಮಹಾಲಕ್ಷ್ಮಿ ದೇವಿಯ ಚಿಹ್ನೆ, ವಿಗ್ರಹದಲ್ಲಿರುವಂತಹ ಜನಿವಾರ ಮತ್ತು ವೈವಿಧ್ಯಮಯ ಆಭರಣ ಕಿರೀಟಗಳು, ಈ 4 ಅಂಶಗಳು ಇದು ಶ್ರೀನಿವಾಸನ ಪ್ರತಿಮೆ, ಬುದ್ಧನ ಪ್ರತಿಮೆ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡಿವೆ. ತಿರುಪತಿಯ ಮೂಲ ವಿಗ್ರಹದಲ್ಲಿರುವಂತಹ ವರದಹಸ್ತ ಮತ್ತು ಕಟಿಹಸ್ತನ ನೋಡಿ ಕೆಲವರು ಇದು ಬುದ್ಧನ ಪ್ರತಿಮೆ ಅಂತ ಹೇಳ್ತಾರೆ. ಅತಿ ಹೆಚ್ಚು ಬುದ್ಧನ ಮತ್ತು ಬುದ್ಧ ಪರಂಪರೆಯ ವಿಗ್ರಹಗಳು ವರದಹಸ್ತ ಮತ್ತು ಕಟಿಹಸ್ತದಿಂದ ಕೂಡಿರೋದ್ರಿಂದ ನಾನು ಒಪ್ಕೊಳ್ತೀನಿ. ಆದ್ರೆ ವರದಹಸ್ತ ಮತ್ತು ಕಟಿಹಸ್ತ ಇದ್ದ ಮಾತ್ರಕ್ಕೆ ತಿರುಪತಿಯ ವಿಗ್ರಹ ಬುದ್ಧನ ವಿಗ್ರಹ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ವರದಹಸ್ತ, ಕಟಿಹಸ್ತ ಇನ್ನೂ ಅನೇಕ ಮುದ್ರೆಗಳು ಹಿಂದೂ ಧರ್ಮದಿಂದಲೇ ಬಂದಿವೆ. ಯಾಕಂದ್ರೆ ಹಿಂದೂ ಸನಾತನ ಧರ್ಮ ಇಡೀ ವಿಶ್ವದಲ್ಲೇ ಅತಿ ಪುರಾತನ ಧರ್ಮ ಅನ್ನುವಂತ ವಿಚಾರ ಇಡೀ ಜಗತ್ತಿನ ಜನರಿಗೆ ಗೊತ್ತಿದೆ. ಅನೇಕ ಪುರಾತನ ದೇವಾಲಯಗಳಲ್ಲಿ ಇರುವಂತಹ ಹಿಂದೂ ದೇವಾನುದೇವತೆಗಳ ವಿಗ್ರಹಗಳಲ್ಲಿ ಇವತ್ತಿಗೂ ನಾವು ವರದಹಸ್ತ, ಕಟಿಹಸ್ತ, ಅಭಯಹಸ್ತ, ಧ್ಯಾನ ಮುದ್ರೆಗಳನ್ನ ಅಬ್ಸರ್ವ್ ಮಾಡಬಹುದು. ಕೆಲವರು ಈ ದೇಶಕ್ಕೆ ಬಂದು ಇಲ್ಲಿರುವ ಪುರಾತನ ದೇವಾಲಯಗಳು ಮತ್ತು ಅಲ್ಲಿರುವ ಪುರಾತನ ವಿಗ್ರಹಗಳನ್ನ ನಾಶ ಮಾಡದೇ ಇದ್ದಿದ್ರೆ ನಮ್ಮ ದೇವಾಲಯಗಳ ಮತ್ತು ಅಲ್ಲಿನ ಶಿಲ್ಪಕಲಾ ಸಂಸ್ಕೃತಿ ಇನ್ನೂ ಶ್ರೀಮಂತವಾಗಿರ್ತಿತ್ತು. ವರದಹಸ್ತ ಮತ್ತು ಕಟಿಹಸ್ತಗಳು ನಮ್ಮ ಹಿಂದೂ ಸಂಪ್ರದಾಯದ ಭಾಗಗಳಾಗಿರೋದ್ರಿಂದ ಇದು ಬುದ್ಧನ ಪ್ರತಿಮೆ ಅಲ್ಲ, ಶ್ರೀನಿವಾಸ ದೇವರ ಪ್ರತಿಮೆ. ಇನ್ನು ಕೆಲವರು ಇದು ಬುದ್ಧನ ಪ್ರತಿಮೆ ಅಂತ ಯಾಕೆ ಕ್ಲೇಮ್ ಮಾಡ್ತಾರೆ ಅಂತ ಹೇಳಿದ್ರೆ ವಿಗ್ರಹದ ಮುಖ ಶಾಂತ ಸ್ವಭಾವದಲ್ಲಿ ಕೂಡಿದೆ ಅಂತ. ನಮ್ಮ ದೇಶದ ಪುರಾತನ ವಿಷ್ಣು ದೇವಾಲಯಗಳಲ್ಲಿ ರಾಮ, ಕೃಷ್ಣ, ಅನಂತ ಪದ್ಮನಾಭ ಮುಂತಾದ ದೇವರ ವಿಗ್ರಹಗಳು ಶಾಂತ ಮುಖಭಾವವನ್ನೇ ಹೊಂದಿವೆ. ಇನ್ನೂ ಅನೇಕ ಪುರಾತನ ದೇವಾಲಯಗಳ ವಿಷ್ಣು ಮೂರ್ತಿಗಳು ಮುಗುಳು ನೆಗೆಯ ಭಾವವನ್ನು ಹೊಂದಿರೋದನ್ನ ನಾನೇ ನೋಡಿದ್ದೀನಿ. ಇನ್ಫ್ಯಾಕ್ಟ್ ಉಗ್ರ ನರಸಿಂಹ ದೇವರ ದೇವಾಲಯದ ಕೆಲವು ವಿಷ್ಣು ಪ್ರತಿಮೆಗಳನ್ನು ಹೊರತುಪಡಿಸಿ ಬೇರೆ ಎಲ್ಲಾ ವಿಷ್ಣು ಪ್ರತಿಮೆಗಳು ಶಾಂತ ಸ್ವರೂಪದಲ್ಲೇ ಇರತ್ತೆ. ತಿರುಪತಿಯ ಮೂಲ ವಿಗ್ರಹದ ಮುಖ ಸ್ವಭಾವ ಶಾಂತ ಸ್ವರೂಪದಲ್ಲಿ ಕೂಡಿದೆ ಎಂದ ಮಾತ್ರಕ್ಕೆ ಅದನ್ನ ಬುದ್ಧನ ಪ್ರತಿಮೆ ಅಂತ ಕ್ಲೇಮ್ ಮಾಡೋದಕ್ಕೆ ಆಗೋದಿಲ್ಲ. ಸ್ನೇಹಿತರೆ, ತಿರುಪತಿಯ ವಿಗ್ರಹದ ಮೂಲ ಲಕ್ಷಣಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು, ಇದು ಬುದ್ಧನ ಪ್ರತಿಮೆ ಅಲ್ಲ, ನಮ್ಮ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪ್ರತಿಮೆ ಅಂತ ಸುಲಭವಾಗಿ ನಮ್ಗೆ ಗೊತ್ತಾಗತ್ತೆ. ಸ್ನೇಹಿತರೆ, ತಿರುಪತಿಯ ಮೂಲ ವಿಗ್ರಹದ ಲಕ್ಷಣದ ಆಧಾರದಲ್ಲಿ ಅದು ಬುದ್ಧನ ಪ್ರತಿಮೆ ಅಲ್ಲ, ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪ್ರತಿಮೆ ಅಂತ ಈ ವಿಡಿಯೋದಲ್ಲಿ ಪ್ರೂವ್ ಮಾಡಿದ್ದೀನಿ. ಹಿಂದೂ ಧರ್ಮ ಗ್ರಂಥಗಳ ಆಧಾರದಲ್ಲಿ ತಿರುಪತಿಯಲ್ಲಿರುವುದು ವೆಂಕಟೇಶ್ವರನೇ ಹೊರತು ಬುದ್ಧ ಅಲ್ಲ ಅನ್ನೋದನ್ನ ನನ್ನ ಮುಂದಿನ ವಿಡಿಯೋದಲ್ಲಿ ಪ್ರೂವ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಶ್ರೀ ಕೃಷ್ಣಾರ್ಪಣ ವಸ್ತು.